ಸ್ಟೇಟ್ ಲೆವೆಲ್ ಆರ್ಗನೈಸೇಷನ್ ಆಗಿರುತ್ತೆ. ನಮ್ಮ ಕರ್ನಾಟಕದ ಚಿಲ್ಲರೆ ಹಾಗೂ ಸರಕು ವ್ಯಾಪಾರಿಗಳ ಹಿತಾಸಕ್ತಿ ಕಾಪಾಡಿ ನಮ್ಮ ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರವರ ಸಮಸ್ಯೆಗಳಿಗೆ ಸ್ಪಂದಿಸುವುದನ್ನ ಬೃಹದಾಕಾರದ ಸುಮಾರು 25 ಜಿಲ್ಲೆಗಿಂತ ಹೆಚ್ಚು ನಮ್ಮ ರಾಜ್ಯ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಕ್ರಿಯವಾದ ರಾಷ್ಟ್ರಂಗ ರೈತ ಇವತ್ತು ನಮ್ಮ ಜೊತೆ ನಮ್ಮ ಸಂಘದ ಉಪಾಧ್ಯಕ್ಷರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ ಇವತ್ತು ಏನು ಆನ್ಲೈನ್ ಫಾರ್ಮಸಿ ಇನ್ನೂ ನಮ್ಮ ದೇಶದಲ್ಲಿ ಇದು ಅಧಿಕೃತ ಆಗಿಲ್ಲ. 2014 ಮೊದಲನೇ ಬಾರಿಗೆ ಆನ್ಲೈನ್ ಫಾರ್ಮಸಿ ತೊಂದರೆಗಳಾಗುತ್ತೆ ಅಂತ ವರ್ಷ ನಮ್ಮ ತಂಡ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಟೆಸ್ಟ್ ಪರ್ಚೇಸ್ ಮಾಡಿ ನಾವು ಆ ಒಂದು ವಿವರಗಳನ್ನ ಕಲೆಕ್ಟ್ ಮಾಡಿದ್ವಿ. ಆದರೆ ಮೊದಲನೇ ಬಾರಿಗೆ ಅಂತ ಬೆಂಗಳೂರು ಆಗಿತ್ತು. ಆ ಒಂದು ಸಂಸ್ಥೆಯಿಂದ ಯಾವ ಒಬ್ಬರಿಗೆ ಸಿಂಪಾದ ಮೆಡಿಸಿನ್ಸ್ ಆ ಮೆಡಿಸಿನ್ಸ್ ನಾವು ಟೆಸ್ಟ್ ಪರ್ಚೇಸ್ ಮಾಡಿದಾಗ ಈಸಿ ಅವೈಲಬಿಲಿಟಿ ಆಯಿತು. ಅದನ್ನ ನಾವು ತಿಳಿದುಕೊಂಡು ಆಗ ಅವರು ಔಷಧ ಕಂಪ್ಲೇಂಟ್ ಕೊಟ್ಟಾಗ ಮೊದಲನೇ ಬಾರಿಗೆ ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಮ್ಮ ಮಾನವರಿಗೆ ಸ್ಪಂದಿಸಿ ಔಷಧಿಗಳು ಆ ಒಂದು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಎಲ್ಲ ಈಗಿನ ಕನ್ಸರ್ನ್ ಕಾಸ್ಮೆಟಿಕ್ ಆಕ್ಟ್ ರೂಲ್ಸ್ ವೈಲೇಷನ್ ಮಾಡಿ ಇವತ್ತು ಅಡಿಷನ್ ಫಾರ್ಮರ್ಸ್ ಅವರು ಸಾರ್ವಜನಿಕರಿಗೆ ವಿತರಣೆ ಮಾಡ್ತಾ ಇತ್ತು. 2014 ಕೋಟಿ ಬಿಸ್ನೆಸ್ ಮಾಡೋದಂತ ಒಂದು ಏನು ದೊಡ್ಡ ಒಂದು ದಂಧೆನ ನಾವು ಸ್ಟಾರ್ಟ್ ಮಾಡುವ ಹೆಗ್ಗಳಿಕೆ ನಮ್ಮ ಒಂದು ಸಂಸ್ಥೆಗೆ ಸಿಗುತ್ತದೆ. ನಾವು ಅಷ್ಟಕ್ಕೆ ಸುಮ್ಮನಾಗಿಲ್ಲ. 2015 ನಾವು ಈ ವಿಷಯ ತಗೊಂಡು ಡೆಲ್ಲಿಗೆ ಹೋಗ್ರಿ. ಆಗ ಒಂದು ಈಗ ಡೆವಲಪ್ ಮಾಡಿದ ಅವರು ನಮಗೆ ತುಂಬಾ ಸಪೋರ್ಟ್ ಮಾಡಿ ಈ ಒಂದು ಆನ್ಲೈನ್ ಬಿಡುವು ಬಂದ್ರೆ ನಮ್ಮ ಸಾಂಪ್ರದಾಯಿಕ ಉಪಯೋಗದಲ್ಲಿ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗುತ್ತೆ. ಅಡಿಷನ್ ಫಾರ್ ಈಸಿ ಅವೈಲಬಿಲಿಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಅವರು ನಮ್ಮ ಆರೋಗ್ಯ ಹೇಳಿ ನಮ್ಮ ನೆಟ್ಟವರು ಐಟಿಆರ್ನಲ್ಲಿ ಕೆಲವೊಂದು ಸೆಕ್ಷನ್ಸ್ ಅಲ್ಲಿ ಅವರು ಬಿಸ್ನೆಸ್ ಮಾಡಿ ರವಿಶಂಕರ್ ಪ್ರಸಾದ್ ಅವರು ಪ್ರಚೋದನೆ ಮಾಡಬಹುದು. ನಾವು ಈ ಡ್ರಗ್ ಕೊಡ್ತೀವಿ ಡಾಕ್ಟರ್ ಒಂದು ಬ್ರ್ಯಾಂಡ್ ಬರ್ತಿದ್ದಾರೆ ಅಂದ್ರೆ ಆಲ್ ಮಾಲಿಕ್ಯೂಲ್ಸ್ ಆರ್ ನಾಟ್ ಸೇಮ್. ಯಾಕೆಂದ್ರೆ ನಾವೇನೋ ಒಂದು ಉದಾಹರಣೆಗೆ ಕಾಫಿ ಮೆಡಿಸಿನ್ ಜನರಿಕ್ ಫಾರ್ಮ್ಯುಲಾ API ಅಂತ ಏನ್ ಹೇಳ್ತೀವಿ, ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯಂಟ್ ಸೇಮ್ ಇರಬಹುದು, ಬಟ್ ಅದನ್ನು ತಯಾರು ಮಾಡುವ ರೀತಿ ಬೇರೆ ಇರುತ್ತೆ. ಫಿಲ್ಲರ್ಸ್ ಯೂಸ್ ಮಾಡ್ತಾರೆ, ಎಡಿಕ್ಟಿವ್ಸ್ ಯೂಸ್ ಮಾಡ್ತಾರೆ, ಕಲರಿಂಗ್ಸ್ ಯೂಸ್ ಮಾಡ್ತಾರೆ. ಅದರಲ್ಲಿ ಗ್ರೇಡಿಯೇಷನ್ ಆಫ್ ಕ್ವಾಲಿಟಿ ಅಂತ ಇರುತ್ತೆ. ಆ ಗ್ರೇಡಿಯೇಷನ್ ಆಫ್ ಕ್ವಾಲಿಟಿ ಕಮ್ಮಿ ಆದಾಗ ನ್ಯಾಚುರಲಿ ಏನಾಗುತ್ತೆ ಅಂದ್ರೆ ಕಾಸ್ಟಿಂಗ್ ಕಮ್ ಡೌನ್. ಸೊ ಆ ಒಂದು ಕಾಸ್ಟಿಂಗ್ ಕಮ್ ಡೌನ್ ಮಾಡಿ ತುಂಬಾ ಕಮ್ಮಿ ಬೆಲೆಗೆ ಔಷಧಿಗಳನ್ನ ಕೊಟ್ಟಾಗ ಈ ರೀತಿಯಾದಂತಹ ದುಷ್ಪರಿಣಾಮಗಳಾಗುವಂತ ಸಾಧ್ಯತೆ ಇದೆ.